ರಾಜ್ಯದಲ್ಲಿ ಇಂದು ಕೂಡ ಮಳೆ ಮುಂದುವರಿಯುವಂತಹ ಒಂದು ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಇವತ್ತು ನಿನ್ನೆನೂ ಕೂಡ ರಾಜ್ಯದ ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಇವತ್ತು ಕೂಡ ರಾಜ್ಯದ 3 ಕರಾವಳಿ ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಅನ್ನ ಮುಂದುವರಿಸಿರುವಂತದ್ದು. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಈ 3 ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಅನ್ನ ನೀಡಿದೆ. ಇವತ್ತು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂತ ಮುನ್ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿದೆ. ಮತ್ತೆ ಪ್ರಮುಖವಾಗಿ ಇವತ್ತು ಕರಾವಳಿ ಕರ್ನಾಟಕ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಕಡಲ್ಕೊರೆತ ಉಂಟಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಕಿರು ಮೀನುಗಾರರು ಕೂಡ ಮೀನುಗಾರಿಕೆಯನ್ನ ಮಾಡಬಾರದು ಅನ್ನುವಂತ ಒಂದು ತಾಕೀತನ್ನ ರಾಜ್ಯ ಹವಾಮಾನ ಇಲಾಖೆಯ ತಜ್ಞರು ಕೊಟ್ಟಿರುವಂತದ್ದು. ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯಲ್ಲಿ ಏನು ಮೀನುಗಾರಿಕೆಯನ್ನ ಮಾಡಬಾರದು, ಅಲ್ಲೂ ಕೂಡ ಸಮುದ್ರದ ತೀರದಲ್ಲಿ ದೊಡ್ಡ ದೊಡ್ಡ ಬೃಹತ್ ಪ್ರಮಾಣದ ಅಲೆಗಳು ಅಪ್ಪಳಿಸುವಂತ ಸಾಧ್ಯತೆ ಇದೆ. ಮತ್ತು ಉಡುಪಿ ಜಿಲ್ಲೆಯ ಕಾಪು ಮತ್ತೆ ಬೈಂದೂರಿನಲ್ಲೂ ಕೂಡ ಏನು ಮೀನುಗಾರಿಕೆಗೆ ನಿಷೇಧವನ್ನ ಮಾಡಿರುವಂತದ್ದು. ಮತ್ತೆ ಉತ್ತರ ಕನ್ನಡದ ಮಜಿಲಿಯಲ್ಲಿ ಈ 4-5 ಪ್ರದೇಶಗಳಲ್ಲಿ ಅಂದ್ರೆ ಈ ಪಟ್ಟಣ ವ್ಯಾಪ್ತಿ ಪ್ರದೇಶಗಳಲ್ಲಿ ಮೀನುಗಾರಿಕೆಯನ್ನ ಇವತ್ತು ನಿಷೇಧ ಮಾಡಿರುವಂತದ್ದು. ಈಗಾಗಲೇ ಮೀನುಗಾರಿಕೆಗೆ ನಿಷೇಧ ಇದೆ, ಆದ್ರೆ ಏನು ಈ ಒಳ ಸಮುದ್ರಕ್ಕೆ ಹೋಗುವಂತಿಲ್ಲ. ಅದರ ಬದಲಾಗಿ ಮೀನುಗಾರರು ತಮ್ಮ ಉಪಜೀವನ ಮಾರ್ಗಕ್ಕಾಗಿ ಈ ಒಂದು ಸಣ್ಣ ಸಣ್ಣ ಮೀನುಗಾರಿಕೆಯನ್ನ ಈ ದೋಣಿಯಲ್ಲಿ ಹೋಗಿ ಮಾಡ್ತಾ ಇದ್ರು. ಅದಕ್ಕೂ ಕೂಡ ಇವತ್ತು ರಾಜ್ಯ ಹವಾಮಾನ ಇಲಾಖೆ ನಿಷೇಧವನ್ನ ಹೇರಿದೆ. ಸುಮಾರು ಗಂಟೆಗೆ 45ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತ ಸಾಧ್ಯತೆ ಇದೆ. ಮತ್ತೆ ಅರಬ್ಬಿ ಸಮುದ್ರದಲ್ಲಿ ಪೂರ್ವ ದಿಕ್ಕಿಗೆ ಟ್ರಫ್ ಕೂಡ ಕ್ರಿಯೇಟ್ ಆಗಿದೆ. ಹೀಗಾಗಿ ಈ ಸಮುದ್ರದ ತೀರಗಳಲ್ಲಿ ಬೃಹತ್ ಅಲೆಗಳು ಅಪ್ಪಳಿಸುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಮೀನುಗಾರರು ಮೀನುಗಾರಿಕೆಯನ್ನ ಮಾಡಬಾರದು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಂದು ವೇಳೆ ಯಾವುದೇ ರೀತಿಯಾಗಿರುವಂತಹ ಅನಾಹುತಗಳು ನಡೆದ್ರೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ರಾಜ್ಯ ಹವಾಮಾನ ಇಲಾಖೆ ತಜ್ಞರು ಹೇಳಿರುವಂತದ್ದು. ಕಳೆದ 10-15 ದಿನಗಳಿಂದ ರಾಜ್ಯದ ಕರಾವಳಿ ಭಾಗದಲ್ಲಿ ಬಹಳ ಉತ್ತಮ ರೀತಿಯಾಗಿ ಮಳೆ ಆಗ್ತಾ ಇದೆ. ಕೆಲವೊಂದಿಷ್ಟು ಸಾವು ನೋವುಗಳು ಕೂಡ ಈ ಭಾಗದಲ್ಲಿ ಆಗಿರುವಂತದ್ದು. ಸೊ ಇದೇ ರೀತಿಯಾಗಿರುವಂತಹ ಮಳೆ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಜ್ಞರು ಹೇಳಿದ್ದಾರೆ. ಮತ್ತೆ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಆಗ್ತಾ ಇರುವಂತದ್ದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಅನ್ನುವಂತ ಒಂದು ಆ ಗ್ರಾಮದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಕಳೆದ 3-4 ದಿನಗಳಲ್ಲೇ ಬರೋಬ್ಬರಿ 200 ಮಿಲಿಮೀಟರ್ಗೂ ಅಧಿಕ ಮಳೆ ಅಲ್ಲೆಲ್ಲವೂ ಕೂಡ ಆಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಡ್ತಾ ಇದ್ದಾರೆ. ಇದರ ಹೊರತಾಗಿ ಇವತ್ತು ಈ 3 ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ 3 ಜಿಲ್ಲೆಗಳಲ್ಲೂ ಕೂಡ ರೆಡ್ ಅಲರ್ಟ್ ಇರುತ್ತೆ. ನಾಳೆಯಿಂದ ಜುಲೈ 10ನೇ ತಾರೀಕುವರೆಗೂ ಕೂಡ ಮತ್ತೆ ಈ 3 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಇದರ ಜೊತೆಗೆ ದಕ್ಷಿಣ ಒಳನಾಡು ಪ್ರದೇಶಗಳಾಗಿರುವಂತಹ ಕೊಡಗು, ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗ ಈ 3 ಜಿಲ್ಲೆಗಳಿಗೆ ಇವತ್ತು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ನಿನ್ನೆಯೂ ಕೂಡ ಈ 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ರಾಜ್ಯ ಹವಾಮಾನ ಇಲಾಖೆ ಘೋಷಣೆ ಮಾಡಿತ್ತು. ಇವತ್ತು ಕೂಡ ಆರೆಂಜ್ ಅಲರ್ಟ್ ಅನ್ನ ಮುಂದುವರಿಸಿರುವಂತದ್ದು. ಮತ್ತೆ ಬೆಂಗಳೂರಿಗೆ ಸಂಬಂಧಪಟ್ಟಿರುವ ಹಾಗೆ ಜುಲೈ 9ರವರೆಗೂ ಕೂಡ ಸಂಜೆ ಬಳಿಕ ಸಾಧಾರಣ ರೀತಿಯಲ್ಲಿ ಬೆಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ಮಳೆಯಾಗುತ್ತೆ ಅನ್ನುವಂತ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಾರಿ ಪೂರ್ವ ಮುಂಗಾರು ಬಹಳ ಉತ್ತಮ ರೀತಿಯಲ್ಲಾಗಿದೆ. ಬರೋಬ್ಬರಿ 65%ಗೂ ಅಧಿಕ ಮಳೆ ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ ಈ ಬಾರಿ ಪೂರ್ವ ಮುಂಗಾರು ಮಳೆಯಾಗಿದೆ. ಮುಂಗಾರು ಕೂಡ ದಿನದಿಂದ ದಿನಕ್ಕೆ ಚುರುಕು ಪಡಿತಾ ಇದೆ. ಹೀಗಾಗಿ ಮುಂಗಾರು ಮಳೆ ಕೂಡ ಉತ್ತಮ ರೀತಿಯಲ್ಲಿ ರಾಜ್ಯದಲ್ಲಿ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ರಾಜ್ಯ ಹವಾಮಾನ ಇಲಾಖೆ ತಜ್ಞರು ಅಲ್ಲಿನ ಸಿಬ್ಬಂದಿಗಳು ಕೊಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಿಂದ ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಮತ್ತೆ ಮಲೆನಾಡು ಭಾಗ ಉತ್ತಮ ರೀತಿಯಾಗಿ ಮಳೆ ಆಗ್ತದೆ. ಆದ್ರೆ ಈ ಬಾರಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇರುವಂತದ್ದು ಉತ್ತರ ಕರ್ನಾಟಕದಲ್ಲಿ. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಉತ್ತಮ ರೀತಿಯಾಗಿ ಮಳೆ ಆಗುವಂತ ಒಂದು ಆಶಾಭಾವನೆಯನ್ನ ತಜ್ಞರು ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಮುಖ್ಯವಾಗಿ ಕರಾವಳಿ ಕರ್ನಾಟಕ, ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಈಗಾಗಲೇ ಮಳೆಯಿಂದಾಗಿ ಹಲವು ಅನಾಹುತಗಳು ಈ ಒಂದು ಜಿಲ್ಲೆಗಳಲ್ಲಿ ನಡೆದಿರುವಂತದ್ದು. ಅಂದ್ರೆ ಇದು ಸಮುದ್ರ ತೀರಕ್ಕೆ ಅತ್ಯಂತ ಹತ್ತಿರವಾಗಿರುವಂತಹ ಒಂದು ಜಿಲ್ಲೆಯಾಗಿರುವಂತಹ ಕಾರಣಕ್ಕಾಗಿ ಟ್ರಫ್ಗಳು ಅರಬ್ಬಿ ಸಮುದ್ರದಲ್ಲಿ ಟ್ರಫ್ಗಳು ಅಂದ್ರೆ ವಾಯುಭಾರ ಕುಸಿತ ಆದ ನಂತರ ಟ್ರಫ್ ಏನ್ ಕ್ರಿಯೇಟ್ ಆಗುತ್ತೆ ಮೇಲ್ಮೈಯಲ್ಲಿ. ಸೊ ಅದರಿಂದಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಅನ್ನುವಂಥದ್ದು ತಜ್ಞರು ಹೇಳ್ತಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ತೀವ್ರ ಆಗಬಹುದು. ಪೂರ್ವ ಮುಂಗಾರು ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಆದಷ್ಟು ಸೇಫ್ ಆಗಿರಿ. ಮತ್ತೆ ಬೆಂಗಳೂರಿನಲ್ಲೂ ಕೂಡ ಸಣ್ಣ ಮಳೆ ಬಂದ್ರೆ ಸಾಕು, ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಹೀಗಾಗಿ ಸಂಜೆಯ ಬಳಿಕ ಜುಲೈ 9ರವರೆಗೂ ಕೂಡ ಬೆಂಗಳೂರಿನ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮಳೆಯಾಗುವಂತ ಮುನ್ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿದೆ. ಹೀಗಾಗಿ ಬೆಂಗಳೂರಿನಲ್ಲಿರುವಂತಹ ಜನರು ಕೂಡ ಸಂಜೆಯ ಬಳಿಕ ಓಡಾಡೋದನ್ನ ಆದಷ್ಟು ತಪ್ಪಿಸಿ ಆದಷ್ಟು ಸೇಫ್ ಆಗಿದ್ರೆ ಬಹಳ ಉತ್ತಮ. ಅಂದ್ರೆ ಈಗಾಗಲೇ BBMP ಸೇರಿದಂತೆ ಎಲ್ಲಾ ಜಿಲ್ಲಾ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು ಕೂಡ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಂಡಿದೆ. ಆದ್ರೆ ನೈಸರ್ಗಿಕವಾಗಿ ಆಗುವಂತಹ ಆ ಮಳೆಯನ್ನ ನಾವು ಹತೋಟಿಗೆ ತೆಗೆದುಕೊಳ್ಳೋದಕ್ಕಾಗುವುದಿಲ್ಲ. ಹೀಗಾಗಿ ಜನರು ಆದಷ್ಟು ವಿವೇಚನೆಯಿಂದ ಮುನ್ನೆಚ್ಚರಿಕೆಯನ್ನ ವಹಿಸಿಕೊಂಡು ಓಡಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ತಜ್ಞರು ಕೊಟ್ಟಿರುವಂತದ್ದು. ಒಟ್ಟಾರೆ
ಮಳೆ ಆಗ್ತಾ ಇದೆ, ಮುಂಗಾರು ಮಳೆ ದಿನದಿಂದ ದಿನಕ್ಕೆ ಚುರುಕು ಪಡಿತಾ ಇದೆ. ಆದಷ್ಟು ನೀವು ಸೇಫ್ ಆಗಿ ಓಡಾಡಿದ್ರೆ ನಿಮಗೂ ಕೂಡ ಒಳ್ಳೆಯದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8.